ವೀಕ್ಷಕರೇ, ನಟ ಚೇತನ್ ಚಂದ್ರ ಅವರು ರಾತ್ರಿ ಒಂದು ಇನ್ಸ್ಟಾಗ್ರಾಮ್ ಲೈವ್ ಬರ್ತಾರೆ. ಲೈವ್ ಬಂದು ಅವರು ಲೈವ್ ಬಂದಾಗ ನಮಗೆ ಕಣ್ಣಂಥ ಸ್ಥಿತಿ ನೋಡಿದ್ರೆ ನಿಜಕ್ಕೂ ಮೈ ಜುಮ್ ಅನಿಸುತ್ತೆ. ಯಾಕಂತಂದರೆ ರಕ್ತದ ಮಡುವಿನಲ್ಲಿರ್ತಾರೆ. ನಾನೆಲ್ಲೋ ಅಂದ್ಕೊಂಡೆ ಬಹುಶಃ ಇವ್ರು ಯಾವುದೋ ಒಂದು ಶೂಟಿಂಗ್ ಸೆಟ್ಟಿಂದ ಇನ್ಸ್ಟಾ ಲೈವ್ ಬಂದಿದ್ದಾರೆ ಅನಿಸುತ್ತೆ ಅಂತ. ನಂತರ ಅವರ ಮುಂದುವರಿಸಿ ಅವರ ಮಾತನ್ನು ಕೇಳಿದಾಗ ಅನಿಸುತ್ತೆ ಅವ್ರು ಯಾವುದೋ ಒಂದು ಟೆಂಪಲ್ಗೆ ಹೋಗಿ ರಿಟರ್ನ್ ಮನೆಗೆ ಬರ್ತಾ ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಕೂಗಳತೆ ದೂರದಲ್ಲಿ ರಾಬರರ್ಸ್ ಅವ್ರ ಮೇಲೆ ಏಕಾಏಕಿ ದಾಳಿ ಮಾಡ್ತಾರೆ, ಮಾರಣಾಂತಿಕ ಹಲ್ಲೆ ಮಾಡ್ತಾರೆ. ಅದೆಲ್ಲ ಯಾಕಾಯಿತು, ಹೇಗಾಯಿತು, ಎಲ್ಲಿಗೋಗಿ ಬರ್ತಿದ್ರು ಅನ್ನೋದನ್ನು ಖುದ್ದು ಅವ್ರನ್ನೇ ಕೇಳೋಣ. ಸದ್ಯ ಅವರು ಇಲ್ಲಿ ಪ್ರಗತಿ ಹಾಸ್ಪಿಟಲಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾರೆ, ಚಿಕಿತ್ಸೆ ಪಡಿತಾ ಇದ್ದಾರೆ. ಬಹುಶಃ ನಾಳೆ ಅಥವಾ ನಾಡಿದ್ರಲ್ಲಿ ಅವರು ಡಿಸ್ಚಾರ್ಜ್ ಕೂಡ ಆಗ್ಬೋದು. ಸ್ಟೇಷನಲ್ಲಿ ಈ ಕುರಿತು FIR ಕೂಡ ಆಗಿದೆ ಅಂತ ಕೇಳ್ಪಟ್ಟೆ. ಎಲ್ಲವನ್ನೂ ಖುದ್ದು ಅವ್ರನ್ನೇ ಕೇಳೋಣ. ಚೇತನ್ ಅವರೇ, ನಿಜಕ್ಕೂ ಬೇಸರದ ಸಂಗತಿ, ಬೆಂಗಳೂರಲ್ಲಿ ಈ ಥರದ ಒಂದು ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇರ್ತಕ್ಕಂಥದ್ದನ್ನು ನೋಡಿದಾಗ, ಅದು ಸೆಲೆಬ್ರಿಟಿಗಳ ಮೇಲೆ ಹಿಂಗೆ ಆಗ್ತಾ ಇದೆ ಅಂತಂದರೆ ಇನ್ನು ಶ್ರೀಸಾಮಾನ್ಯರಿಗೆ ಯಾವ ರೀತಿ ಇರ್ಬೋದು ಅಂತಕ್ಕಂಥದ್ದು. ಸೊ ಏನಾಯಿತು ಆ್ಯಕ್ಚುಲಿ ಅಂತಕ್ಕಂಥದ್ದು? ನಾನು ಹಲ್ಗೂರಿಗೆ ಹೋಗಿದ್ದೆ ದೇವಸ್ಥಾನಕ್ಕೆ. ನಾನು ಮತ್ತು ನಮ್ಮ ಲಕ್ಷ್ಮಣ್ ಅಂತ ಇದ್ದಾರೆ, ನಮ್ಮ ಮೇಕಪ್ ಮ್ಯಾನು. ಅಲ್ಲಿಂದ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾ ಕಗ್ಲಿಪುರ ಏನಿದೆ, ಕಗ್ಲಿಪುರದ ಹಿಂದೆ ಒಂದು ಊರು ಬರುತ್ತೆ. ಯಾವ್ದು ಲಕ್ಷ್ಮಣ್ ಅದು? ಹಾಂ, ನಿಮ್ಮೂರು ಸಾತ್ನೂರು ಹತ್ರ ಅಲ್ಲೊಂದು ಬೇಕ್ರಿ ಇದೆ, ಮಯೂರ ಬೇಕ್ರಿ. ಅಲ್ಲಿ ನಾನು ತಿನ್ನಕ್ಕೆ ಏನೇನೋ ತೊಗೊಂಡು ಅಲ್ಲಿಂದ ಹತ್ತೀವಿ. ಕಗ್ಲಿಪುರ ಇದು ಇನ್ಸಿಡೆಂಟ್ ನಡೆದಿದ್ದು ನಮ್ಮದು ಕಗ್ಲಿಪುರ ಮಯೂರ ಬೇಕ್ರಿ ಹತ್ರ. ಆ ಬೇಕ್ರಿಯಿಂದ ಹೊರಟ್ವಿ ನಾವು. ಅಲ್ಲಿಂದ ಹೊರಡ್ತಾ ಕಗ್ಲಿಪುರದಿಂದ ಒಂದು 3 ಕಿಲೋಮೀಟ್ರ್ ಹಿಂದೆನೇ ಒಂದು ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹಿಂದೆ ಒಂದು ಟೋಲ್ ಸಿಗುತ್ತೆ. ಅದಕ್ಕಿಂತ ಒಂದು 2 ಕಿಲೋಮೀಟ್ರ್ ಹಿಂದೆಯಿಂದ ಒಂದು 2 ವೀಲರ್ ಮೊಪೆಡ್ಡಲ್ಲಿ ನಮಗೆ ಹಿಂದ್ಗಡೆ ಚೇಸ್ ಮಾಡ್ಕೊಂಬರ್ತಾ ಇದ್ದ ಒಬ್ಬನೇ. ಅದು ಹೆಂಗೆ ಚೇಸ್ ಮಾಡ್ಕೊಂಬರ್ತಿದ್ದಾನೆ ಅಂತ ಗೊತ್ತಾಯಿತು ಅಂದರೆ, ಸುಮ್ಮನೆ ಹೊರ ನೋಡಿಯೋದು, ಕಂಟಿನ್ಯೂಸ್ ಆಗಿ ಹೊರ ನೋಡಿಯೋದು, ಡಿಮ್ ಆ್ಯಂಡ್ ಡಿಪ್ ಮಾಡೋದು, ತುಂಬ ಹತ್ರಕ್ಕೆ ಬರೋದು, ಹಿಂದಕ್ಕೆ ಹೋಗೋದು, ಆ ಥರ ಮಾಡ್ತಿದ್ದ. ಅದು 8 ಗಂಟೆ ಆ ಥರ ಆಗಿರೋದ್ರಿಂದ ನನಗೇನು ಕ್ಲಾರಿಟಿಯಾಗಿ ಸಿಗ್ತಿರ್ಲಿಲ್ಲ. ಹೊರನ್ನು ಆ ಲೈಟ್ ಡಿಮ್ ಆ್ಯಂಡ್ ಡಿಪ್ ಆಗೋದು ಗೊತ್ತಾಗ್ತಿತ್ತು. ಸಡನ್ನಾಗೆ ನನ್ನ ಸೈಡ್ ಬಂದು ಜೋರಾಗೆ ಕಾಲಲ್ಲಿ ಒದ್ದ, ದಬ್ಬ ಅಂತ ಸೌಂಡ್ ಆಯಿತು. ಕೈಯಲ್ಲಿ ಹೊಡಿಲಿಲ್ಲ, ಕಾಲಲ್ಲಿ ಒದ್ದ, ಮತ್ತು ಕೈಯಲ್ಲಿ ಹೊಡೆದ ಕಾರ್ಗೆ. ನಾನು ಅದು ತುಂಬ ಐಸೋಲೇಟೆಡ್ ಪ್ಲೇಸ್, ಅದು ಯಾರು ಜನ ಇಲ್ಲ, ಅಲ್ಲಿ ಜನ ಇರಲಿಲ್ಲ, ಗಾಡಿಗಳಿರಲಿಲ್ಲ, ಎಲ್ಲೋ ಒಂದೊಂದು ಗಾಡಿಗಳು ಬರ್ತಿತ್ತು. ನಾನೇನು ಮಾಡಿದೆ, ಫಾಸ್ಟಾಗಿ ಹೊಟ್ಟೋದೆ. ಅಲ್ಲಿ ನಿಲ್ಸೋದು ಬೇಡ, ಕೇಳೋದು ಬೇಡ, ನಿಲ್ಸೋದು ಬೇಡ, ಹೊರಟ್ಬಿಡೋಣ ಲಕ್ಷ್ಮಣ ಅಂದ್ಬಿಟ್ಟು ಹೊರಟ್ಬಿಟ್ಟೆ. ಅಲ್ಲಿಂದ ಹೊರಟಿದ ತಕ್ಷಣ ಟೋಲ್ ಹತ್ರ ನನ್ನ ಗಾಡಿ ಸ್ಲೋ ಆಯಿತು. ಅಲ್ಲಿ ಟೋಲಲ್ಲಿ ಬೇರೆ ಗಾಡಿಗಳು ಇದ್ವು, ಅದು ದಾಟ್ತಾ ಇದ್ವು. ನಾನು ಟೋಲ್ ಹತ್ರ ಕಗ್ಲಿಪುರ ಟೋಲು ಅದನ್ನು ದಾಟ್ಕೊಂಡು ಮುಂದೆ ಬಂದಮೇಲೆ ಅವ್ನು ಕಗ್ಲಿಪುರ ಟೋಲ್ ಹತ್ರ ಹಿಂದೆನೇ ಬಂದ. ಬಟ್ ನನ್ನ ಗಾಡಿಗೆ ಟಚ್ ಮಾಡೋದಾಗಲಿ ಆರನ್ ಮಾಡೋದಾಗಲಿ ಅದೆಲ್ಲ ಏನೂ ಮಾಡಲಿಲ್ಲ. ಮುಂದೆ ಬಂದು ನಾನು ಲೆಫ್ಟ್ಗೆ ಹಾಕ್ಕೊಂಡು ಗಾಡಿ ಬಿಟ್ಬಿಟ್ಟೆ. ಅವ್ನು ಮುಂದೆ ಹೋಗ್ಬಿಡ್ಲಿ ಬಿಡು, ಏನು ಇವನು ಯಾರೋ ತರಲೇ ಇರಬೇಕು, ಗೊತ್ತಿಲ್ಲ ನನಗೇನು, ಬಿಟ್ಬಿಟ್ಟೆ ಅವನ್ನ. ಬಟ್ ಮುಂದೆ ಹೋಗಲಿಲ್ಲ ಅವನು ಗಾಡಿ ಸ್ಲೋ ಮಾಡ್ಕೊಂಡ. ನಾನು ಲೆಫ್ಟ್ಗೆ ಹೇಳಿದ್ರೆ ಲೆಫ್ಟಿಗೆ ಬರ್ತಾನೆ, ರೈಟ್ಗೆ ಹೋದ್ರೆ ರೈಟಿಗೆ ಬರ್ತಾನೆ, ಆ ಥರ. ಆಮೇಲೆ ನಾನೇನು ಮಾಡಿದೆ, ರೈಟಿಗೆ ಹೋಗಿದ ತಕ್ಷಣ ಲೆಫ್ಟಲ್ಲಿ ಹೋಗ್ಬಿಡೋಣ ಅಂತ ಗಾಡಿನ ಜೋರಾಗಿ ಇದು ಮಾಡಿದೆ. ಫುಲ್ ಬಂದೇ ಬಿಟ್ಟ ಲೆಫ್ಟ್ಗೆ. ಮತ್ತೆ ಆಮೇಲೆ ಯಾಕೋ ಇದು ಸ್ವಲ್ಪ ಜಾಸ್ತಿ ಇದಾಗುತ್ತೆ ಅಂದ್ಬಿಟ್ಟು ನಾನು ಫುಲ್ ಸ್ಲೋ ಮಾಡಿದೆ ಗಾಡಿನ. ಅವ್ನು ಸ್ವಲ್ಪ ಫಾಸ್ಟಾಗಿ ಹೊಟ್ಟೋದ. ನಾನು ನಿಲ್ಲಿಸಬಿಟ್ಟೆ ಗಾಡಿನ, ಲೆಫ್ಟ್ಗೆ ಹಾಕ್ಬಿಟ್ಟೆ ಗಾಡಿನ. ಅವನು ಮುಂದೆ ಹೊಟ್ಟೋದ. ಮುಂದೆ ಹೋಗಿ ನಾನು ಮತ್ತೆ ಗಾಡಿ ಸ್ಟಾರ್ಟ್ ಮುಂದೆ ಹೋದ್ನಲ್ಲ, ಇನ್ನೇನು ಬಿಡು ಹೋಗಿರ್ತಾನೆ ಅಂದ್ಕೊಂಡು ಹೋದರೆ, ಅವನು ಕರೆಕ್ಟಾಗಿ ಎಲ್ಲಿ ನಿಲ್ಲಿಸಿದ್ದಾನೆ ಅಂದರೆ, ಅಲ್ಲಾಗಲೇ ಇಬ್ಬರು ನಿಂತಿದ್ದಾರೆ. ಒಂದು ಲೇಡಿ ಮತ್ತು ಒಬ್ಬ ಹುಡುಗ, ಅವರಿಬ್ಬರು ನಿಂತಿದ್ದಾರೆ ಆ ಜಾಗದಲ್ಲಿ. ಇವನು ಕರೆಕ್ಟಾಗಿ ಅದ್ರ ಮುಂದೆ ಅವ್ರ ಮುಂದೆನೇ ನಿಲ್ಲಿಸ್ತಾನೆ. ನಮ್ಮ ಗಾಡಿ ನಿಲ್ಲುತ್ತೆ. ನಿಂತಿದ ತಕ್ಷಣ ನಮ್ಮ ಲಕ್ಷ್ಮಣ ಏನಿದ್ದಾರೆ ಮೇಕಪ್ ಮ್ಯಾನ್, ಅವ್ರ ಗಾಡಿ ಇಳಿದ್ಬಿಟ್ಟು ಅವನ ಹತ್ರ ಏನಕ್ಕೆ ಅಡ್ಡ ಆಗ್ತಿದೆ, ಯಾಕಂದರೆ ಅದು ಸಿಟಿ, ಅದು ಅಲ್ಲಾಂದರೆ ಐಸೋಲೇಟೆಡ್ ಪ್ಲೇಸ್. ಇದು ಸಿಟಿನೇ, ಕಗ್ಲಿಪುರ ಸಿಟಿ. ಅಲ್ಲೇನಕ್ಕೆ ನೀನು ಇದು ಮಾಡಿ ನಿಲ್ಲಿಸ್ತಾ ಇದೆಯಾ, ನೀನು ಅವಾಗಿಂದ ಯಾಕೆ ಅಡ್ಡ ಬರ್ತಿದ್ಯಾ, ಗಾಡಿಗೆ ಸೇರ್ಕೊಂಡು ಸಾಯ್ತಾ ಇದ್ದಲ್ಲ ಅಂದ್ಬಿಟ್ಟು ಅವರು ಇಳಿದು ಹೋದರು. ಇಳಿದೋಗಿದ ತಕ್ಷಣ ಅವರಿಬ್ಬರು, ಆ ಹುಡುಗಿ ಮತ್ತು ಆ ಹುಡುಗ ಇಬ್ಬರು 3 ಜನನು ಲಕ್ಷ್ಮಣನ ಹಿಡ್ಕೊತಾರೆ. ನಾನು ಅವಾಗ ಏನು ಮಾಡ್ತೀನಿ, ಅವ್ನು ಯಾರು ಅಡ್ಡ ಹಾಕಿರ್ತಾನಲ್ಲ ಅವನ ಹತ್ರ ಬಂದು ತಳ್ದೆ ಅವ್ನಿಗೆ. ತಳ್ಬಿಟ್ಟು ಇಲ್ಲಿಂದ ಜಾಗ ಏನಕ್ಕೆ ಹಿಂಗೆ ಅಡ್ಡ ಇದು ಮಾಡ್ತಿದ್ದೀರಾ ಅಂದ್ಬಿಟ್ಟು ಅವ್ನಿಗೆ ತಳ್ದಾಗ, ಆ ಹುಡುಗಿ ಸಾರಿ ಇವ್ರು ಕುಡಿದ್ಬಿಟ್ಟಿದ್ದಾನೆ, ಬಾರೋ ಅಂತ ಕರ್ಕೊಂಡು ಹೋಗ್ತಾಳೆ ಅವನ್ನ. ಕರ್ಕೊಂಡು ಹಿಂಗೆ ಹೋಗೋದಕ್ಕೂ ನಾವು ಗಾಡಿ ಹತ್ತಷ್ಟರಲ್ಲಿ ಆಗಲೇ ಇಲ್ಲಿ ಒಂದು 15-20 ಜನ ಹುಡುಗಿನ ಹಿಡ್ಕೊಂಡು ಎಳೆದಾಡ್ತಿದ್ಯಾ ಅಂತ ಸ್ಟಾರ್ಟ್ ಮಾಡ್ಕೊಂಡ್ರು. ಇದು ಯಾವ ಹುಡುಗಿನಪ್ಪ, ಇದು ಯಾವ ಹುಡುಗಿನ ಹಿಡ್ಕೊಂಡು ಎಳೆದಾಡ್ತೀವಿ ನಾವಲ್ಲಿ ಅಂದ್ಬಿಟ್ಟು ಹಂಗೆ ಅಂದಿದ ತಕ್ಷಣ ಬೇರೆ ಹುಡುಗಿನ ಹಿಡ್ಕೊಂಡು ಎಳೆದಾಡ್ತಿದ್ಯಾ ಅಂತ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದಾಗ ಬೇರೆಯವರು ಯಾರೂ ನಿಮಗೆ ಹೆಲ್ಪಿಗೆ ಬರಲ್ಲ ಆ ಟೈಮಲ್ಲಿ.
ಅದೇ ಜೋರಾಗಿ ಕೇಳಿಸ್ತಿರುತ್ತೆ, ಹುಡುಗಿನ ಇಟ್ಕೊಂಡು ಎಳೆದಾಡ್ತಿದ್ದಾರೆ ಅನ್ನೋ ಥರ. ಅದಾದಮೇಲೆ ಅಲ್ಲಿ ಬೇರೆ ಲೋಕಲ್ ಲೈಟ್ಸ್ ಬಿಡ್ಸೋಕೆ ಬಂದರೂ ಬಿಡ್ತಾ ಇಲ್ಲ. ಆಮೇಲೆ ಯಾರು ಹಿಂದೆ ಜಾಮ್ ಆಗೋಯ್ತು, ಟ್ರಾಫಿಕ್ ಜಾಮ್, ಅವರೆಲ್ಲ ಬಿಡ್ಸೋಕೆ ಬಂದ್ರೂ ಬಿಡ್ತಾ ಇಲ್ಲ. ನಂದು ಚೈನ್ ಕಿತ್ಕೊಂಡ್ರು, ಕಾರಲ್ಲಿ ಸ್ವಲ್ಪ ಕ್ಯಾಶ್ ಇತ್ತು, ಒಂದು 1,80,000 ರೂಪಾಯಿ ಅಷ್ಟು ಕ್ಯಾಶ್ ಇತ್ತು. ಅದನ್ನು ಯಾರು ಎತ್ಕೊಂಡಿದ್ರು ಅವ್ರು ಇದರಲ್ಲಿ ಅಂತ ಗೊತ್ತಿಲ್ಲ. ಚೈನ್ ಅಂತೂ ಕಿತ್ಕೊಂಡ್ರು, ಇದನ್ನು ಎತ್ಕೊಂಡ್ರು. ಅದಾದಮೇಲೆ ಇನ್ಸಿಡೆಂಟ್ಗಳು ಇವೆಲ್ಲ ಕಾಮನ್ ಆಗುತ್ತೆ ಇರೋದು ಬೆಂಗಳೂರಲ್ಲಿ, ಬಟ್ ಇದು ಕಾಮನ್ ಆಗಬಾರ್ದು. ಇವಾಗ ಆಯಿತು, ನಾವು ರಿಟಾಲಿಯೇಟ್ ಮಾಡೋಕ್ಕೆ ಹೋಗಲಿಲ್ಲ ಅಲ್ಲಿ, ಯಾಕಂದರೆ ನಾನು ಅಲ್ಲಿ ರಿಟಾಲಿಯೇಟ್ ಮಾಡೋಕ್ಕೆ ಹೋಗಿದ್ದಿದ್ರೆ ಇದು ಇನ್ನೂ ಬೇರೆ ಥರ ಆಗ್ಬಿಡ್ತಾಯಿತ್ತು. ಇವಾಗ 15-20 ಜನ ಏನು ಒಬ್ಬ ಯಾರು ಇದು ಮಾಡೋಕ್ಕಾಗತ್ತಾ? ಅದು ನಾವು ಅಕಸ್ಮಾತ್ ರಿಟಾಲಿಯೇಟ್ ಮಾಡೋಕ್ಕೆ ಹೋದ್ರೂ ವಾಪಸ್ ಅವರು ತಿರುಗಿ ಬಿದ್ದಿದ್ರು ಅದು ಇನ್ನೂ ಜಾಸ್ತಿ ಆಗ್ತಿತ್ತು, ಬೇರೆ ಥರ ಆಗ್ತಿತ್ತು. ಅದಾದಮೇಲೆ ತುಂಬ ಹೊತ್ತಿದ್ರು ಸರ್, ಆಲ್ಮೋಸ್ಟ್ ಒಂದು 15-20 ನಿಮಿಷ ಇದು ನಡೀತು. ಅವರು ಪೊಲೀಸಿಗೆ ಫೋನ್ ಮಾಡ್ತಾಯಿದ್ರು, ಅದೇನೋ ಸರಿಯಾಗಿ ಕನೆಕ್ಟ್ ಆಗ್ತಿರಲಿಲ್ಲ, ಏನೋ ಆ ಥರ ಏನೋ ಆಗ್ತಿತ್ತು. ಆಮೇಲೆ ಬಂದರು ಒಂದಿಬ್ಬರು, ಬಂದು ಆಮೇಲೆ ಸ್ಟೇಷನ್ ಹತ್ರ ಕರ್ಕೊಂಡು ಹೋದಾಗ ಅವರು 4-5 ಜನ ಬಂದರು. ಅಲ್ಲಿ ಹುಡುಗಿರು ಇಟ್ಕೊಂಡು ಎಳೆದಾಡ್ತಿದ್ರು ಅಂತಲೇ ಹೇಳ್ಕೊಂಡು ಬಂದರು. ಅದಾದಮೇಲೆ ನಂಗೆ ಸ್ವಲ್ಪ ಬ್ಲೀಡಿಂಗ್ ಆಗ್ತಿತ್ತು, ಯಾಕಂದರೆ ಮೂಗಿಗೆ ಒದೆ ಬಿದ್ದಿತ್ತಲ್ಲ. ಮೂಗಿಗೆ ಒದೆ ಬಿದ್ದರೆ ಆಲ್ಮೋಸ್ಟ್ ಸ್ವಲ್ಪ ಟಚ್ ಆದ್ರೂ ಬ್ಲೀಡ್ ಆಗುತ್ತೆ. ಅಲ್ಲ, ಏನು ವೆಪನ್ಸ್ ಏನಾದರೂ ಯೂಸ್ ಮಾಡಿದ್ರೆ ಅಥವಾ ಬರೀ ಕೈಯಲ್ಲೇ ಹೊಡೆದಾಡುವಂಥ ಕಾರ್ಯಗಳಿಗೆ ಮುಂದಾದ್ರ ಅಂತ? ಮೋಸ್ಟ್ಲಿ ನಾನೇನಾರ ರಿಟೇಲಿಯೇಟ್ ಮಾಡಿದರೆ ವೆಪನ್ಸ್ ಆಸೆ ಬರ್ತಿದ್ವು ಅನಿಸುತ್ತೆ. ಎಲ್ಲರೂ ರೆಡಿಯಾಗಿದ್ರು ಎಲ್ಲ ಥರನೂ. ಹೊಡೆದ್ಬಿಡೋಣ, ಕಿತ್ಕೊಳ್ರು, ಅದು ಮಾಡ್ರು, ಇದು ಮಾಡ್ರು ಅನ್ನೋ ಥರನೇ ಅಲ್ಲಿ ಮಾತುಗಳು ನಡೀತಾ ಇದ್ದು. ಅದು ಆಮೇಲೆ ಯಾರು ಬಂದರೆ ಹುಡುಗಿನ ಹಿಡ್ಕೊಂಡು ಎಳ್ದ ಅಂತ ಆ ಥರ. ಅದಾದಮೇಲೆ ಆ ಹುಡುಗಿನೂ ಹೌದು ಹಿಡ್ಕೊಂಡು ಎಳೆದ್ರು ಅಂತ ಅವಳು ಹುಡುಗಿ ಹೇಳ್ತಾಳೆ. ಆಮೇಲೆ ಸ್ಟೇಷನ್ ಹತ್ರ ನಾನು ಯಾವಾಗ ಲೈವಿಗೆ ಬಂದೆ, ತುಂಬ ಜನ ಫ್ರೆಂಡ್ಸ್ಗಳೆಲ್ಲ ಅಲ್ಲಿ ಬಂದ್ಬಿಟ್ರು. ಆಲ್ಮೋಸ್ಟ್ 20-25 ನಿಮಿಷದಲ್ಲಿ 150 ಜನ ಬಂದ್ಬಿಟ್ರು ಅಲ್ಲಿ. ಅಷ್ಟೊತ್ತಿಗೆ ಅವರೆಲ್ಲ ಹೊಟ್ಟೋದ್ರು, ಯಾರೂ ಇರಲಿಲ್ಲ ಅಲ್ಲಿ. ಅದಾದಮೇಲೆ ನನಗೆ ಸ್ವಲ್ಪ ಡಿಸಿನೆಸ್, ಈಗ ತಲೆಗೆ ಒದೆ ಬಿದ್ದಿತ್ತಲ್ಲ, ಅದಕ್ಕೇ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ MRI ಸ್ಕ್ಯಾನ್ ಎಲ್ಲ ಮಾಡಿಸಿ. ಯಾವ ಹಾಸ್ಪಿಟ್ಲ್ಗೆ ಹೋದ್ರಿ? ಬೇಸಿಕ್ ಫಸ್ಟ್ ಇಲ್ಲೇ ಬಂದ್ರಾ ಅಥವಾ ಎಲ್ಲಿ ಅಂತ? ಆ ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಪಕ್ಕನೇ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಇಮಿಡಿಯೇಟಾಗಿ ಅಲ್ಲಿ ಹೋಗಿ ತುಂಬ ಬ್ಲಡ್ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿದ್ದ ಅಲ್ಲಿ. ಹೌದು, ಅಲ್ಲಿಂದ ಇನ್ಸ್ಟಾಲ್ ಮಾಡಿದ್ದೆ. ಅಲ್ಲ, ಈಗ ನಿಮ್ಗೆ ಅವ್ರನ್ನ ನೋಡಿದಾಗ ಯಾವ ಥರ ಕಾಣಿಸ್ತಿದ್ರು ಅವರು ಅಂತ? ಯಾಕಂದರೆ ಬೇಸಿಕಲಿ ಲೋಕಲ್ ರೌಡಿಗಳ ಥರ ಕಾಣಿಸ್ತಿದ್ರಾ ಅಥವಾ ಆಲ್ಕೋಹಾಲಿಕ್ ಥರ ಇದ್ರಾ, ಹೇಗೆ ಅಂತಕ್ಕಂಥದ್ದು? 2 ಥರನೂ ಇದ್ದರು. ಅಲ್ಲಿ ಲೋಕಲ್ಲು ಗುಂಡಾಗಳ ಥರನೂ ಇದ್ದರು, ಆಲ್ಕೋಹಾಲು ಕುಡಿದಿದ್ರು. ಸಂಡೇ 8 ಗಂಟೆ ಎಲ್ಲರೂ ಸ್ವಲ್ಪ ಇದು ಮಾಡ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ಜನ ಅಂದ್ಕೊಳ್ಳೋದೇನಪ್ಪ ಅಂತಂದರೆ ಚೇತನ್ ಚಂದ್ರನ ಹೀರೋನ ಮೋಸ್ಟ್ಲಿ ಇವರು ಕುಡ್ದಿರ್ತಾರೆ, ವೀಕೆಂಡು ಹಿಂಗೆಲ್ಲ ಅಂದ್ಕೊತಾರೆ. ನೀವು ಟೆಂಪಲ್ಗೆ ಹೋಗಿ ಬರ್ತಿದ್ರಿ ಅಂತಂದರೆ ಯಾರೂ ನಂಬಲ್ಲ ಜನರಲಿ. ಬಟ್ ಚೇತನ್ ಚಂದ್ರ ಅವ್ರು ನನಗೆ ಪರ್ಸ್ನಲಿ ಫ್ರೆಂಡು. ನೀವು ಸ್ಮೋಕ್ ಮಾಡಲ್ಲ, ಡ್ರಿಂಕ್ ಮಾಡಲ್ಲ ಅಂತ ನನಗೆ ಗೊತ್ತು, ಬಟ್ ಜನಕ್ಕೆ ಗೊತ್ತಿಲ್ಲ. ಅಂಥವ್ರಿಗೆ ಏನು ಹೇಳ್ತೀರಿ ಸರ್? ಅಂಥವ್ರು ನಾನು ಏನು ಹೇಳೋಕ್ಕಾಗಲ್ಲ ಸರ್. ಈ ಥರ ನನ್ನ ಬಗ್ಗೆ ಏನು ಕೇಳಲಿ, ಈ ಥರ ಸಿಚುವೇಷನ್ಗಳು ಯಾರಿಗೂ ಆಗಬಾರ್ದು. ಇವಾಗ ಆಯ್ತು, ನಾನು ಫೇಸ್ ಮಾಡ್ತೀನಿ ಇದನ್ನು. ಅವರೆಲ್ಲ ಯಾರು ಇದು ಮಾಡಿದ್ದಾರೆ, ಅದನ್ನು ನಾವು ಯಾವ ರೀತಿ ಕಾನೂನು ಪ್ರಕಾರವಾಗಿ ಯಾವ ರೀತಿ ನಾವು ಫೇಸ್ ಮಾಡಬೇಕು ಅದನ್ನು ನಾನು ಫೇಸ್ ಮಾಡ್ತೀನಿ. ಯಾಕಂದರೆ ಅಲ್ಲಿ ಇನ್ಸ್ಪೆಕ್ಟರ್ನು ಸಹ ತುಂಬ ಸಪೋರ್ಟಿವ್ ಆಗಿ ನಮಗೆ ತುಂಬ ಚೆನ್ನಾಗಿ ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಆಗಲೇ ಒಬ್ಬರು ಸಿಗಾಕೊಂಡಿದ್ದಾರೆ, ಇನ್ನೊಂದಿಷ್ಟು ಜನ ಯಾರ್ಯಾರಿದ್ದಾರೆ ಅವರೆಲ್ಲರನ್ನು, ಯಾಕಂದರೆ ಕಾನೂನು ಯಾರ ಕೈಗೂ ತೊಗೊಳಂಗಿಲ್ಲ, ಅದೆಲ್ಲ ಅವ್ರು ಮಾಡ್ತಾರೆ. ನನಗೆ ತುಂಬ ನಂಬಿಕೆ ಇದೆ ಅದ್ರ ಮೇಲೆ. ಈ ಥರ ಸಿನರಿಯೋ, ಈ ಥರ ಸಿಚುವೇಷನ್ನು ಯಾರಿಗೂ ಬರಬಾರ್ದು. ನಾನೊಬ್ಬ ಆ್ಯಕ್ಟರ್ ಅಂತಲ್ಲ, ಏನೇ ಇರಲಿ, ಯಾರ್ಯಾರಾಗಿರಲಿ, ಅವರು ಸಾಮಾನ್ಯ ಪ್ರಜೆನೇ ಆಗಿರಲಿ, ಪೊಲಿಟಿಷಿಯನೇ ಆಗಿರಲಿ, ಪೊಲೀಸ್ ಆಫೀಸರ್ಗಳೇ ಆಗಿರಲಿ, ಯಾರ್ಯಾರಾಗಿರಲಿ, ಯಾರಿಗೂ ಈ ಥರ ಸಿಚುವೇಷನ್ ಬರಬಾರ್ದು. ಮತ್ತು ತುಂಬ ಸೇಫ್ ಅಂತ ಅನಿಸ್ಬೇಕು ನಮಗೆ ಇಲ್ಲಿರೋರಿಗೆ. ಈ ಥರ ಆಗೋದ್ರೆ ಇವಾಗ 20 ಜನ ಹಿಂಗೆ ಬಂದು ಇದು ಮಾಡ್ತಾರೆ ಅಂತಂದರೆ ಎಷ್ಟು ಜನಕ್ಕೆ ಅಂತ ಹೊಡಿತೀರ ನೀವು? 4-5 ಜನ ಬಂದರೆ ಏನಾಯ್ತು ನೋಡ್ಕೋಬೋದು, 20 ಜನ ಬಂದರೆ ಸೊ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದು. ಅದು ಪೊಲೀಸ್ ಸ್ಟೇಷನ್ ತುಂಬ ಕೂಗಳತೆ ದೂರದಲ್ಲಿತ್ತು ಅಂತ ಕೂಡ ಕೇಳ್ಪಟ್ವಿ. ಪೊಲೀಸ್ ಸ್ಟೇಷನ್ ನಿಯರ್ ಬೈಯೇ ಈ ರಾಬರರ್ಸ್ ಈ ಥರ ಒಂದು ಸ್ಕೆಚ್ ಹಾಕ್ಕೊಂಡು ಪ್ಲಾನ್ಡ್ ಆಗಿ ಪ್ಲ್ಯಾನ್ ಮಾಡಿ ಈ ಥರ ಮಾಡ್ತಾರೆ ಅಂತಂದರೆ ಎಷ್ಟು ಧೈರ್ಯ ಇರಬೇಕು ಅನಿಸುತ್ತೆ. ಬೆಂಗಳೂರಲ್ಲಿ ಎಷ್ಟು ಸೇಫ್ ಅನಿಸುತ್ತೆ? ಕಾನೂನು ನಿಜವಾಗ್ಲೂ ಯಾವ ರೀತಿ ಇದೆ ಅಂತಕ್ಕಂಥದ್ದು ನಿಮ್ಮ ಒಂದು ಅನಿಸಿಕೆ ಸರ್? ಇದು ನಾನಿಲ್ಲಿ ಗೌರ್ಮೆಂಟ್ ಮೇಲಾಗಲಿ ಇಲ್ಲ ಕಾನೂನು ಮೇಲಾಗಲಿ ನಾನು ಇದು ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ನಾನು ಆ ರೋಡ್ಗೆ ಹೊಸಬ. ನಾವು ಮೈಸೂರು ರೋಡಿಂದ ಹೋಗಿದ್ದು, ನಾವು ಬರ್ತಾ ಈ ರೋಡ್ ಹೊಸದಾಗಿದೆ, ಚೆನ್ನಾಗಿದೆ ಅಂತ ಈ ಕಡೆ ಬಂದ್ವಿ. ಅಲ್ಲೇನಾರ ಪೊಲೀಸ್ ಸ್ಟೇಷನಲ್ಲಿದೆ ಅಂತ ನನಗೇನಾರ ಮುಂಚೆನೇ ಗೊತ್ತಿದ್ರೆ ನಾನು 100% ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಲ್ಲಿಸ್ತಿದ್ದೆ. ನಾನು ಅಲ್ಲಿ ನಿಲ್ಲಿಸ್ತಿರಲಿಲ್ಲ, ರೋಡ್ ಮಧ್ಯದಲ್ಲಿ ನಿಲ್ಲಿಸ್ತಿರಲಿಲ್ಲ. ಅವ್ರನ್ನ ಹಿಡ್ಕೊಂಡಿದ್ದಕ್ಕೆ ನಾನು ಇಳಿದ್ಬಿಟ್ಟು ಅವ್ರನ್ನ ತಳ್ಳಿದ್ದು ಹೋಗಿ ಆ ಕಡೆಗೆ ಅಂತ.
ಅವಾಗ ಅವ್ರು ಸಾರಿ ಅಂದವ್ರು ಸಡನ್ನಾಗಿ 15 ಜನ ಬಂದ ತಕ್ಷಣ 15-20 ಜನ ಇವರು ಬಂದ್ಬಿಟ್ರು ವಾಪಸ್. ಹೌದು ನನ್ನ ಇಟ್ಕೊಂಡು ಎಳೆದಾಡ್ತಿದ್ದಾರೆ ಅಂತ ಇವರು. ಅದೆಲ್ಲ ತುಂಬ ದೊಡ್ಡ ತಪ್ಪು ಮಾಡಿದ್ರು ಅವರು ಅದನ್ನು. ಈಗ FIR ಮಾಡಿಸಿದ್ರೆ ಹೇಗೆ ಅಂತಕ್ಕಂಥ ನನಗೆ ತಿಳಿದಂಗೆ, ನಾನು ನಿಮ್ಮ ತಂದೆಯವ್ರ ಜೊತೆ ಫೋನ್ ಮೂಲಕ ಮಾತಾಡಿಸಿದಾಗ ಅವ್ರು ಹೇಳ್ತಿದ್ರು, ಬೈಕರ್ ಒಬ್ಬ ಏನೋ ಸಿಕ್ಕಿದ್ದಾನೆ, ಅವರೆಲ್ಲರಿಗೂ ಗೊತ್ತು, ನನಗೆ ಕರೆಸ್ತೀನಿ ಅಂತೇನೋ ಸ್ಟೇಷನಲ್ಲಿ ಓರಲಾಗಿ ಹೇಳ್ತಿದ್ರಂತೆ. ಸೊ ಹೆಚ್ಚಿನ ಮಾಹಿತಿ ಏನಿದೆ ಸರ್ ಅದ್ರ ರಿಲೇಟೆಡ್? ನನಗೆ ಸ್ವಲ್ಪ ನಿನ್ನೆಯಿಂದ ನಾನು ಸ್ವಲ್ಪ ಡಿಸಿನೆಸ್ಸಲ್ಲೇ ಇದ್ದೆ. ಒಂದು ಶಾಕಿಂಗು, ನಾವು ಎಂಟರ್ಟೈನರ್ಸು ಸರ್, ನಾವು ರೋಡಲ್ಲಿ ನಿಂತ್ಕೊಂಡು ಹೊಡೆದಾಡೋ ಅಂಥವ್ರಲ್ಲ. ಈ ಥರ ಸಿಚುವೇಶನ್ಗಳು ಬಂದಾಗ ಅದನ್ನು ಒಂಥರ ತುಂಬ ಇಷ್ಟು ಕೆಟ್ಟದಾಗಿದೆಯಲ್ಲ ಸಮಾಜ ಅಂತ ನಮ್ಗೆ ನೋವಾಗುತ್ತೆ. ಸೊ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಬೆಂಗಳೂರಲ್ಲಿ ಇದು ಸರ್ವೇ ಸಾಮಾನ್ಯ, ಇದು ಕಾಮನ್ ಆಗ್ಬಿಟ್ಟಿದೆ. ಇದು ಈ ಥರ ಹೊಡೆದಾಟ ಬಡ್ದಾಟ, ಈ ಥರ ರಾಬ್ರಿಗಳು ಎಷ್ಟೊಂದು ನೋಡ್ತೀವಲ್ಲ ನಾವೇನೆ. ನಾನು ಆ್ಯಕ್ಚುಲಿ ನಿಲ್ಲಿಸ್ಬಾರ್ದಾಗಿತ್ತು, ಏನಕ್ಕೆ ನಿಲ್ಲಿಸ್ದೆ, ಏನಕ್ಕೆ ಬಟ್ ನಾನು ಜನ ಇದ್ದಾರಲ್ಲ ಅಂತ ನಿಲ್ಲಿಸ್ದೆ. ಎಲ್ಲರೂ ಅವ್ರ ಕಡೆಯವರೇ ಜನ ಇದ್ದಾರೆ, ಈ ಥರ ಎಲ್ಲ ಮ್ಯಾನಿಪ್ಯುಲೇಟ್ ಮಾಡ್ತಾರೆ, ಈ ಥರ ಎಲ್ಲ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇವಾಗ ಯಾವುದೋ ಒಂದು ಜನನೇ ಓಡಾಡದೆ ಇಲ್ದಲೇ ಇರೋ ಜಾಗದಲ್ಲಿ ನಾನು ನಿಲ್ಲಿಸ್ತಿರ್ಲಿಲ್ಲ, ಹೆಂಗೋ ಸೈಡಲ್ಲಿ ಹಂಗೆ ಹೋಗ್ಬಿಡ್ತಾ ಇದ್ದೆ. ಬಟ್ ಇವು ಜನ ಇದ್ರಲ್ಲ, ಬಟ್ ಎಲ್ಲರೂ ಇವ್ರ ಕಡೆಯವರೇ ಈ ಥರ ಮ್ಯಾನಿಪ್ಯುಲೇಟ್ ಮಾಡಿ ಈ ಥರ ನಾನು ಸರ ಕಿತ್ಕೊಂಡು ದುಡ್ಡು ಎತ್ಕೊಂಡು ಹೊಡೆದು, ಇದೆಲ್ಲ ತಪ್ಪಿದು. ಬೇರೆಯವ್ರಿಗೂ ಅಲ್ಲಿರೋ ಲೋಕಲಲ್ಲಿ ಲೋಕಲ್ ಹೆಡ್ಸ್ ಇರ್ತಾರಲ್ಲ ಅವ್ರುಗಳ್ಗೂ ಬಿಡ್ಸೋಕಂದ್ರೆ ಹೋಗ ನೀನು ಅಂತ ಇವ್ರು ಹೊಡೆಯೋದು. ಅಂದರೆ ಲೋಕಲ್ ಏಡ್ಸ್ ಕೂಡ ಹೆದರೋವಂಗೆ ಅವರು ಹೆದರಿಸ್ತಿದ್ದಾರೆ ಅಲ್ಲಿ ಇರ್ತಕ್ಕಂಥವ್ರನ್ನ ಅಂತಕ್ಕಂಥದ್ದು. ಜೊತೆಗೆ ನೀವು ಕಿರುತೆರೆ ಮತ್ತು ಸಿನಿಮಾ ನಟ ಅಂತ ಅವ್ರಿಗೆ ಗೊತ್ತಾಯ್ತಾ? ಒಂದು 15-20 ಜನದಲ್ಲಿ ಯಾರಿಗಾದ್ರೂ ಒಬ್ರಿಗಾದ್ರೂ ಗೊತ್ತಾಯ್ತಾ ನೀವು ಚೇತನ್ ಚಂದ್ರ ಅಂತಕ್ಕಂಥದ್ದು? 8:30 ಟೈಮು, ಒಂದು 8:30 ಟೈಮು, ಇನ್ನೊಂದು ಸಂಡೇ ಭಾನುವಾರ 8:30 ಯಾರೂ ಕರೆಕ್ಟು ಇದರಲ್ಲಿ ಇರಲ್ಲ. ಸೊ ಗೊತ್ತಾಗಿಲ್ವೋ ಗೊತ್ತಿಲ್ಲ, ತಪ್ಪಂತೂ ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ನನಗಂತೂ ಕಾನೂನು ಮೇಲೆ ತುಂಬ ಹೋಪ್ಸ್ ಇದೆ. 100% ಅವ್ರು ಶಿಕ್ಷೆ ಕೊಡಿಸ್ತಾರೆ. ಮತ್ತೊಂದು ವಿಚಾರ ಕೇಳಲೇಬೇಕು, ನಿಮ್ಮ ಫ್ಯಾಮಿಲಿಯವರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದವ್ರೆ. ನಿಮ್ಮ ದೊಡ್ಡಪ್ಪನೋ ಚಿಕ್ಕಪ್ಪನೋ ಇನ್ಸ್ಪೆಕ್ಟರ್ ಆಗಿದ್ರು ಅನಿಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಹೌದು ಸರ್. ನಾನೇನಾರ ಫಿಲ್ಮ್ ಲ್ಯಾಂಡ್ ಬಂದಿರಲಿಲ್ಲ ಅಂದಿದ್ರೆ ನನಗೂ IPS ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಗೆ ಸಖತ್ ನಂಬಿಕೆ ಇದೆ. ಅವರು ಯಾಕೆ ತುಂಬ ಸ್ಟ್ರಾಂಗ್ ಇದ್ದಾರೆ, ಅವರು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಯಾಕಂದರೆ ಇನ್ಸ್ಪೆಕ್ಟ್ರು ಅಲ್ಲಿ ಸುಂದರ್ ಸರ್ ಅಂತ ಸರ್ಕಲ್ ಇನ್ಸ್ಪೆಕ್ಟರು ತುಂಬ ಚೆನ್ನಾಗಿ ನಮಗೆ ಸಾತ್ವನ ಹೇಳಿದ್ರು. ಸೊ ಅಲ್ಲಿರೋರಿಗೆಲ್ಲರಿಗೂ ಈ ಥರ ಎಲ್ಲ ಆಗಿದೆ, ಮುಂಚೆನೂ ಅವ್ರಿಗೆಲ್ಲ ವಾರ್ನ್ ಮಾಡಿದ್ದೀವಿ, ಮತ್ತೆ ಈ ಥರ ಆಗಿದೆ. ಸೊ ಈ ಸತಿ ನಾನು ಅವ್ರಿಗೆ ತುಂಬ ಕಠಿಣವಾಗಿ ಕ್ರಮ ತೊಗೊತೀನಿ ಅಂತ ಹೇಳಿದ್ದಾರೆ. ಸೊ ತಗೊಳ್ಳಿ ಅವ್ರಿಗೆ ಬಗ್ಗೆ. ಇಲ್ಲಿ ಹಾಸ್ಪಿಟಲ್ಗೆ ಬಂದು ಹೇಳಿಕೆ ತಗೊಳ್ಳೋ ಅಂಥದ್ದು ಏನಾದರೂ ಮಾಡಿದ್ರ ಪೊಲೀಸವರು ಏನಾದರೂ? ಅವರು ಅಲ್ಲೂ ಬಂದು ತೊಗೊಂಡ್ರು, ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಅದಾದಮೇಲೆ ಇಲ್ಲಿಗೂ ಸಹ ಇವತ್ತು ಬೆಳಗ್ಗೆ ಬಂದಿದ್ದರು, ಫುಲ್ ಅವ್ರ ಟೀಮ್ ಎಲ್ಲ ಬಂದಿತ್ತು. ಎಲ್ಲ ಒಂದು 4-5 ಜನ ಬಂದು ಕ್ಲೀನಾಗೆಲ್ಲ ನಮ್ಮ ಹತ್ರ ಎಲ್ಲ ತೊಗೊಂಡೆಲ್ಲ ಹೋಗಿದ್ದಾರೆ. ನನಗೀಗ ನೋಡ್ತಿದ್ದಂಗೆ ನಿಮಗೆ ಎಡಗಣ್ಣಿನ ಕೆಳಭಾಗದಲ್ಲಿ ಇಲ್ಲಿ ಸ್ವಲ್ಪ ಮಾರ್ಕ್ ರೆಡ್ಡಿಶಾಗಿ ಕಾಣಿಸ್ತಾ ಇದೆ. ಈ ಎಡಗಣ್ಣು ಸ್ವಲ್ಪ ರೆಡ್ಡಿಶಾಗಿ ಕಾಣಿಸ್ತಿದೆ, ಕಣ್ಣೇನು ಎಫೆಕ್ಟ್ ಇಲ್ವಂತ? ಸ್ಕ್ಯಾನ್ ಎಲ್ಲ ಮಾಡಿಸಿದ್ರೆ ಹೇಗೆ ಅಂತ? ಸರ್ ಎಲ್ಲ ಸ್ಕ್ಯಾನ್ ಮಾಡಿದ್ದಾರೆ, ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ. ಐ ಶುಡ್ ಟೇಕ್ ರೆಸ್ಟ್ ಫಾರ್ ಸಮ್ ಟೈಮ್, ಫಾರ್ ಸಮ್ ಡೇಸ್ ಅಷ್ಟೇ. ನಾವು ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿ ಬಂದಿರೋದಕ್ಕೆ ಈ ಒಂದು ಎಷ್ಟಾಗಿದೆ ಅಂತ ಅನ್ಕೋಬೋದು. ಇದೇನು ಕಮ್ಮಿ ಏನಲ್ಲ. ಅಲ್ಲಿ ನೋಡಿದರೆ ಅವತ್ತು ಇದ್ದಿದ್ರೆ ಗೊತ್ತಾಗ್ತಿತ್ತು ಯಾರು ಅಲ್ಲಿ ಸುನೀರ್ ಜೊತೆಲಿ ಇದ್ದಿದ್ದಾಗ. ಬಟ್ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆಗಳಿದ್ವು. ಈ ಥರ ಯಾರಿಗೂ ಆಗಬಾರ್ದು. ನಾನೊಬ್ಬನಿಗೆ ಅಲ್ಲ, ನನ್ನ ಜೊತೆ ಲಕ್ಷ್ಮಣ್ಗೂ ಅವ್ರಿಗೂ ತುಂಬ ಹೊಡೆದಿದ್ದಾರೆ. ಮತ್ತು ಅವರು ವೀಡಿಯೋ ತೆಗಿತಾಯಿದ್ರು, ಅವ್ರದ್ದೆಲ್ಲ ಮೊಬೈಲ್ ಕಿತ್ಕೊಳ್ಳೋಕೆ ಓಡಾಡಿಸ್ಬಿಟ್ರು ಅವ್ರನ್ನ. ಮೊಬೈಲ್ ಯಾಕೆ ಶೂಟ್ ಮಾಡ್ತಾ ಇದ್ದೀರಾ, ಸಾಕ್ಷಿ ಸಿಕ್ಬಿಡುತ್ತಲ್ಲ. ಬಟ್ ಇವಾಗ ಹೆಂಗಿದೆ ಅಂತಂದರೆ ಪೊಲೀಸ್ ಕಾನೂನು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದರೆ ಎಲ್ಲ ಕಡೆ CCTVನ ತೆಗಿತಾರೆ. ಈವನ್ ಗೌರ್ಮೆಂಟ್ ಅವರು ಪ್ರೊವೈಡ್ ಮಾಡಿರ್ತಾರೆ, CCTV ಹಾಕ್ಸಿರ್ತಾರೆ. ಈವನ್ ಪ್ರೈವೇಟ್ ಯಾವ್ದಾರ ಹೋಟೆಲ್ಗಳು ಯಾವ್ದಾರ ಅಂಗಡಿಗಳ ಮುಂದೆನೂ ಹಾಕಿರ್ತಾರೆ. ಎಲ್ಲನೂ ತೆಗೆದು ಅವರು ಅದನ್ನು ಕ್ಲೀನಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಸೊ ಇವ್ರದ್ದು ಮೊಬೈಲ್ನ ಕಿತ್ಕೊಂಡಿದ್ದ ಅವ್ನು ಯಾರೋ ಒಬ್ಬ. ನನ್ನ ಕಾರ್ ಕೀ ಕಿತ್ಕೊಂಡ್ಬಿಟ್ರು ಫಸ್ಟ್ ಬಂದಂಗೆ. ನಾವು ಕಾರ್ ಹತ್ತಿದ್ವಿ ಆಗಲೇ ಹೊಟ್ಬಿಡೋಕ್ಕೆ. ಕಾರ್ ಕೀ ಕಿತ್ಕೊಂಡು ಇಳಿಸಿ ಹೊಡೆದು ಅವ್ರಿಗೆಲ್ಲ ಇದು ಮಾಡಿ ಅವ್ರು ಹೇಳ್ತಾರೆ, ಅಣ್ಣ ಅವ್ರು ಹೇಳ್ತಿದ್ರು, ಆ ವಿಡಿಯೋದಲ್ಲಿ ಕಳಿಸಿದ್ದೀರಲ್ಲ ಅದರಲ್ಲಿದೆ, ಅಣ್ಣ ನಾವು ಯಾವ ಇದಕ್ಕೂ ಮಾಡಿಲ್ಲ, ಬಿಡಿ ಅಂತ ಅವರು. ಬಟ್ ಅವ್ರ ಬಂದಿದ್ದು ಇಂಟೆನ್ಷನ್ನೇ ಬೇರೆ ಅಲ್ವಾ. ಅವರೇನಲ್ಲಿ ಇದನ್ನೇನು ಮಾಡೋಕ್ಕೆ ಬಂದಿರಲಿಲ್ಲ ಅಂತಲೇ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ ಇದನ್ನು. ಚೇತನ್ ಅವರೇ, ಬೇಗ ಗೆಟ್ ವೆಲ್ ಸೂನ್ ಅಂತ ನಾವು ಹೇಳ್ಬೋದು, ಬೇರೆ ಇನ್ನೇನು ಹೇಳೋಕ್ಕಾಗಲ್ಲ. ಬೇಗ ವಾಪಸ್ ಬನ್ನಿ ಮನೆಗೆ. ಜೊತೆಗೆ ನೀವು ಹೇಳ್ದಂತೆ ಕಾನೂನಿನ ಮೇಲೆ, ಪೊಲೀಸ್ ವ್ಯವಸ್ಥೆ ಮೇಲೆ ಒಂದೊಳ್ಳೆ ನಂಬಿಕೆ ಇಟ್ಟಿದ್ದೀರಾ. ನಿಮಗೆ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಆಶಯ.
ಇದಾಗಿತ್ತು ರಾತ್ರಿ ದರೋಡೆಕೋರರಿಂದ ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರ್ತಕ್ಕಂಥ ನಟ ಚೇತನ್ ಚಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.